ಸಿರಿಗನ್ನಡಂ ಗೆಲ್ಗೆ ಜೈ ಶ್ರೀ ಗುರುದೇವ್. ಭೂಮಿ ತಾಯಿಯ, ಮಂಡ್ಯ ತಾಯಿಯ, ಕನ್ನಡ ತಾಯಿಯ ಜನರ ಹೇಗೆ ತಾನೇ ಮರೆಯಲಿ. ಸುಂದರವನ, ನಂದನವನ, ಬೆಂಗಳೂರಿನ ಜನರ ನಾನೇಗೆ ತಾನೇ ಮರೆಯಲಿ. ಅನ್ನ ನೀಡಿದ, ಅಕ್ಷರಾಭ್ಯಾಸ ನೀಡಿದ, ಅಮರಕೋಶವ ನೀಡಿದ ಮಾರ್ಚನಹಳ್ಳಿ ಗುರುಗಳ ನಾನು ಹೇಗೆ ತಾನೇ ಮರೆಯಲಿ. BSc ಡಿಗ್ರಿಗೆ ದಾಟಿಸಿದ ಮಂಡ್ಯ ನಗರವ ನಾನು ಹೇಗೆ ತಾನೇ 1972 ಇಸ್ವಿಯಲ್ಲಿ ಕೊಪ್ಪಳ ಭೇಟಿ ನೀಡಿದ ಸಂದರ್ಭವ ನಾನು ಹೇಗೆ ತಾನೇ ಮರೆಯಲಿ. ಮಂಡ್ಯದ ಗಂಡು, ಮುತ್ತಿನ ಚೆಂಡು ಅಂಬರೀಷ್ ಅವರ ನಾನು ಹೇಗೆ ತಾನೇ ಮರೆಯಲಿ. ಜನ್ಮ ನೀಡುವಳು ನಮ್ಮ ತಾಯಿ, ಅನ್ನ ನೀಡುವಳು ಭೂಮಿ ತಾಯಿ, ನೀರು ಕೊಡುವವಳು ಕಾವೇರಿ ತಾಯಿ, ಬೆಲ್ಲ ಸಕ್ಕರೆಯಾದ ಮಂಡ್ಯ ನಗರವ ಕನ್ನಡ ತಾಯಿಯ ನಾನು ಹೇಗೆ ತಾನೇ ಮರೆಯಲಿ. ಸಾಲುರಾಗದೆ ಸಲಹಿದ ಭೂಮಿ ಮಂಡ್ಯ ತಾಯಿ, ಮಂಡ್ಯ ಜನರ ಪ್ರೀತಿಯ ನಾನು ಹೇಗೆ ತಾನೇ ಮರೆಯಲಿ. ಭವಿಷ್ಯ ಬಾಗಿಲುನ ತೆರೆದ ದೊಡ್ಡೇಗೌಡನ ಕೊಪ್ಪಲನ್ನ ನಾನು ಹೇಗೆ ತಾನೇ ಮರೆಯಲಿ. ಅಂಬಿ ಅಣ್ಣನ ದೊಡ್ಡ ಕೆರೆಯ ಮಂಡ್ಯ ನಗರವನ್ನ ನಾನು ಹೇಗೆ ತಾನೇ ಮರೆಯಲಿ. BSc ಪದವಿಯ ಪಡೆಯಲು ಅನುವಾದ AMSc ವಿಂಗ್ GSI ಭಾರತೀಯ ಭೂ ವಿಜ್ಞಾನ ಸರ್ವೇಕ್ಷಣಾ ಇಲಾಖೆಯ ನಾನು ಹೇಗೆ ತಾನೇ ಮರೆಯಲಿ. GSI ನ ವರಿಷ್ಠರಾದಂತ ಆನರಬಲ್ ಡಾಕ್ಟರ್ A.K. ಸುಬ್ರಹ್ಮಣ್ಯಂ, B.C. ಕಂಠನ್, ಮಿಸ್ಟರ್ A.V. ರಾಮಚಂದ್ರ, ಮಿಸ್ಟರ್ B.R. ವೆಂಕೋಬರಾವ್, ಮಿಸ್ಟರ್ S.K. ರಾಮಸ್ವಾಮಿ ಅವರನ್ನ ನಾನು ಹೇಗೆ ತಾನೇ ಮರೆಯಲಿ. ನನ್ನನ್ನು ಕವಿಯಾಗಿ ಮಾರ್ಪಡಿಸಿದ ಮೇಘಾಲಯವ, ಹಿಮಾಲಯವ ನಾನು ಹೇಗೆ ತಾನೇ ಮರೆಯಲಿ. ಸುಂದರಿ ನಗರಿ ಶಿಲಾಂಗ್ ಸೌಂದರ್ಯವ ನಾನು ಹೇಗೆ ತಾನೇ ಮರೆಯಲಿ. ಸ್ವರ್ಗದಂತಿರುವ ಪ್ರಕೃತಿ ಸೌಂದರ್ಯಗಳ ಜರಿಗಳ ಪರಮಾನಂದ ವೀಯುವ ಚಳಿ ಮಳೆ ತೀರ ಪುಂಜಿಗಳ ನಾನು ಹೇಗೆ ತಾನೇ ಮರೆಯಲಿ. ಚಿನ್ಮಯಾನಂದ ಚಿದಾನಂದ ರೂಪವ ನಾನು ಹೇಗೆ ತಾನೇ ಮರೆಯಲಿ. ನೀನು ಬೆಳೆದರೆ ನಾನು ಬೆಳೆವೆನು, ನೀನು ಹೊಳೆದರೆ ನಾನು ಹೊಳೆವೆನು. ನನ್ನ ಹಣದ ಹಣವೂ ನೀನೆ, ನನ್ನ ಮರಣದ ಮರಣವೂ ನೀನೆ. ASc ಡಿಗ್ರಿ ಮಾಡಲು ಅನುವಾದ ಕಲ್ಕತ್ತಾ ನಗರಿಯ ನಾನು ಹೇಗೆ ತಾನೇ ಮರೆಯಲಿ. ಇಡೀ ಭಾರತ ಮಾತೆಯ ನಾನು ಹೇಗೆ ತಾನೇ ಮರೆಯಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಚ್ಚಿತ್ ದುಃಖ ಭಾಗ್ ಭವೇತ್. ಸರ್ವಸ್ತರತು ದುರ್ಗಾಣಿ ಸರ್ವಭದ್ರಾಣಿ ಪಶ್ಯಂತು, ಸರ್ವ ಸದ್ಬುದ್ಧಿ ಮಾಪೂತು, ಸರ್ವತ್ರ ನಂದತು. ಅಮ್ಮ ದುರ್ಗೆ ಚಾಮುಂಡೇಶ್ವರಿ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು, ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಟ್ಟು, ಎಲ್ಲರನ್ನೂ ಶಾಂತವಾಗಿ ಇರು. ನನ್ನ ಜನ್ಮಗಳನ್ನು ಉಂಟು ಮಾಡುತ್ತಾಯಿ ಅಂತೇಳಿ ತಾಯಿ ಚಾಮುಂಡೇಶ್ವರಿ ನನ್ನ ಪ್ರಾರ್ಥನೆ. ಥ್ಯಾಂಕ್ ಯು. ಧನ್ಯವಾದಗಳು ಕೆಂಪೇಗೌಡಜಿ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣೆಯನ್ನು ನೀವು ನನ್ನ ಜೊತೆಗೆ ಹಂಚಿಕೊಂಡಿದ್ದೀರಿ. ನಿಮ್ಮ ಮನಸ್ಸನ್ನು ಉಲ್ಲಾಸ ಮಾಡಿಕೊಂಡು ನಮ್ಮ ಜೊತೆಗೆ ಕ್ಷಣಕಾಲ ಸಂವಾದ ನಡೆಸಿದ್ದೀರಿ. ನಿಮ್ಮ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದಕ್ಕೆ ನಾನು ತುಂಬ ಧನ್ಯನಾಗಿದ್ದೇನೆ. ಅಂತಹ ಬಂಧುಗಳು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಹೀಗೇನೆ ನಾವು ಪರಮಾತ್ಮ ನೀವೇ ಹೇಳ್ತಾ ಇದ್ರಿ, ಜೀವ ನಿನ್ನೊಳಗಿರುವವರೆಗೆ ಸಾರುವ ಆತನ ಮಹಿಮೆಯ ಅಂತ. ಹಂಗೆ ನಾವಿರೋವರೆಗೂ ಹೀಗೆ ಮಾತಾಡಿಕೊಂಡು ಪರಮಾತ್ಮನ ಸನ್ನಿಧಾನವನ್ನು ನೆನೆಸ್ಕೊಳ್ಳೋಣ. ಶುಭರಾತ್ರಿ ಗೌಡ್ರೆ, ಮತ್ತೆ ಭೇಟಿಯಾಗೋಣ.